ಇತ್ತೀಚಿನ ದಿನಗಳಲ್ಲಿ ಬೆಳೆಗಾರ ಬಂಧುಗಳೇ ಹೊಸ ಕೀಟವೊಂದು ಹೊಲ ಗದ್ದೆಗಳಲ್ಲಿ ಅಡ್ಡಾಡ್ತಾ ಇರೋದು ಕಂಡುಬಂದಿದೆ. ವಿಚಿತ್ರ ಅಂದರೆ ಅದು ಎರಡು ಕಾಲು ಎರಡು ಕೈ ಇರುವಂತಹ ಬೃಹದಾಕಾರದ ಕೀಟ. ಏಳಿಗೆಯನ್ನು ಸಹಿಸದ ದ್ವೇಷದ ಹೊಟ್ಟೆ ಕಿಚ್ಚು ಹೊಂದಿದ ಕರುಬುವ ಕೀಟ. ಅದು ಎಲ್ಲಂದರಲ್ಲಿ ಓಡಾಡುತ್ತೆ. ಇದರ ನಿರ್ವಹಣೆ ಮಾಡೋದಕ್ಕೆ ಯಾವ ಔಷಧ ಸಹ ಇಲ್ಲ. ಭಗವಂತನೇ ಪಾಠ ಕಲಿಸ್ಬೇಕು ಅಷ್ಟೇ. ಯಾಕೆ ಹೀಗಂದೆ ಅಂದ್ಕೊಂಡ್ರಾ ಬೆಳೆಗಾರ ಬಂಧುಗಳೇ? ಈಗಲೂ ಎಷ್ಟೋ ಕಡೆಗಳಲ್ಲಿ ನಮಗೆ ಬೇಕೆಂದಾಗ ಕರೆಂಟ್ ವ್ಯವಸ್ಥೆ ಸರಿಯಾಗಿ ಇಲ್ಲ. ಶಿಫ್ಟ್ ರೀತಿಲಿ ಕರೆಂಟ್ ಕೊಡ್ತಾರೆ. ಅದು ವಾರಕ್ಕೊಮ್ಮೆ ಬದಲಾಗ್ತಾ ಇರುತ್ತೆ ಸಹ. ಒಂದು ವಾರ ಬೆಳಗ್ಗೆ ಹೊತ್ತು ಕೊಟ್ಟರೆ ಇನ್ನೊಂದು ವಾರ ಮಧ್ಯಾಹ್ನ ಸಂಜೆ ಒಂದಷ್ಟು ಹೊತ್ತು ಈ ರೀತಿ ವ್ಯವಸ್ಥೆ ಇದೆ. ಕರೆಂಟ್ ಬಂದರೂ ಸಹ ಅದು 3-4 ಗಂಟೆ ವ್ಯವಸ್ಥೆ. ಕರೆಂಟ್ ಬಂತಪ್ಪ ಇವತ್ತೆಲ್ಲ ಇರುತ್ತೆ ಅನ್ನೋ ನಿಟ್ಟುಸಿರು ಸಹ ಬಿಡೋ ಹಾಗೆ ಇಲ್ಲ. ಮತ್ಯಾವಾಗ ಹೊರಟು ಹೋಗುತ್ತೆ ಅನ್ನೋದೇ. ಈ ರೀತಿ ಇರೋ ಕಡೆ ಬೆಳೆಗಾರ ಬೆಳಿಗ್ಗೆ ತನ್ನ ಕೆಲಸಕ್ಕೆ ನೀರು ಬೇಕು ಅಂತ ಸಂಜೆನೋ ರಾತ್ರಿನೋ ತನ್ನ ಹೊಲಕ್ಕೆ ಹೋಗಿ ತಮ್ಮ ಬೆಳೆಗೆ ಸ್ಪ್ರೇ ಹೊಡೆಯೋದಕ್ಕೆ ಅಂತ ಡ್ರಮ್ನಲ್ಲಿ ನೀರು ತುಂಬಿಸಿ ಬರ್ತಾರೆ. ಮತ್ತೆ ಮಧ್ಯಾಹ್ನ ಅಂದರೆ ಯಾವಾಗ ಬರುತ್ತೋ ಅಥವಾ ಬೆಳಿಗ್ಗೆ ಆದರೂ ಸರಿಯಾಗಿ ಬರುತ್ತೋ ಇಲ್ವೋ ಅನ್ನೋ ಕಾರಣಕ್ಕಾಗಿ ಬಿಸಿಲು ಬರೋ ಮುನ್ನ ಸ್ಪ್ರೇ ಮಾಡಬೇಕು ಅನ್ನೋದು ಬೇರೆ. ಅವ್ರ ಕಷ್ಟ ಅವರೇ ಬಲ್ರು, ಹೇಳೋದು ಸುಲಭ. ಇದೆಲ್ಲ ಗೊತ್ತಿದ್ದರೂ ಹೊಟ್ಟೆಗೆ ಅನ್ನದ ಬದಲು ಮಣ್ಣು ತಿನ್ನೋ ಆ ಪೀಡೆ ಕೀಟ, ಇದನ್ನು ಹೊಂಚಿ ಹಾಕುವ ಎರಡು ಕಾಲಿನ ಈ ಕರುಬುವ ಕೀಟ, ಆತ ತುಂಬಿಟ್ಟಿರುವ ನೀರಿಗೆ ಗಿಡ ಒಣಗಿ ಹೋಗುವಂತಹ ಕೊಳೆತು ಹೋಗುವಂತಹ ಔಷಧಿಯನ್ನು ಸುರಿದು ಹೋಗುತ್ತೆ. ಈ ರೀತಿ ಮಾಡಿ ಹೋಗಿರುವ ಹಲವಾರು ಘಟನೆಗಳು ನಡೀತಾ ಇವೆ. ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲದ ಬೆಳೆಗಾರ ಬೆಳಿಗ್ಗೆ ಎಂದಿನಂತೆ ಬಂದು ತಾನು ತಂದ ಔಷಧವನ್ನು ಅದೇ ನೀರಿನಲ್ಲಿ ಮಿಶ್ರಣ ಮಾಡಿ ತನ್ನ ಬೆಳೆಗೆ ಸ್ಪ್ರೇ ಮಾಡಿ, ಆಯ್ತಪ್ಪ ನನ್ನ ಕೆಲಸ, ಇನ್ನೇನಿದ್ರು ಆ ಭೂತಾಯಿ ಏನು ಫಸಲು ಕೊಡುವಳೋ ಆ ತಾಯಿಗೆ ಬಿಟ್ಟಿದ್ದು ಅಂತ ದೇವರನ್ನ ನೆಂದು ಇನ್ನೇನು ಬೆಳೆ ಚೆನ್ನಾಗಿ ಫಸಲು ಕೊಡುತ್ತೆ ಅನ್ನೋ ಕನಸಿನಲ್ಲಿ ಮನೆ ದಾರಿ ಹಿಡಿತಾನೆ. ಅವನಿಗೇನಾದರೂ ಕನಸ ಬಿದ್ದಿರುತ್ತೆ. ಈ ಕರುಬುವ ಕೀಟ ಈಗಾಗಲೇ ತನ್ನ ಬೆಳೆ ಮೇಲೆ ಕಣ್ಣು ಹಾಕಿ ಹಾಳು ಮಾಡುವ ಕಾರ್ಯ ಮಾಡಿದೆ ಅಂತ. ಪಾಪ, ಆತ ತನ್ನ ಬೆಳೆ ಚೆನ್ನಾಗಿ ಬರುತ್ತೆ, ಒಳ್ಳೆ ರೇಟ್ ಸಹ ಇದೆ ಅನ್ನೋ ಕನಸನ್ನು ಕಾಣುತ್ತಾ ಈ ಬಾರಿ ಒಳ್ಳೆ ಬೆಲೆ ಬಂದಿದೆ, ತನ್ನ ಸಾಲ ತೀರಿಸ್ಕೋಬೋದು, ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ಅನ್ನೋ ಕಲ್ಪನೆಯಲ್ಲಿ ಇರೋ ಅವನಿಗೆ ತನ್ನ ಕನಸು ಕಮರಿ ಹೋಗುತ್ತೆ ಬೆರಳೆಣಿಕೆ ದಿನಗಳಲ್ಲಿ ಅನ್ನೋ ಕಲ್ಪನೆ ಸಹ ಇರೋದಿಲ್ಲ. ತನ್ನ ಕೈಯಾರೆ ತಾನೇ ಮಾಡಿದ ಸ್ಪ್ರೇ ತನ್ನ ಬೆಳೆಯ ಕುತ್ತಿಗೆ ಹಿಸುಕುತ್ತಿದೆ ಅನ್ನೋ ಪರಿವೇ ಸಹ ಗೊತ್ತಾಗೇ ಇರೋದಿಲ್ಲ. ದಿನ ಕಳೆದಂತೆ ಬೆಳೆ ಇನ್ನಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋ ಕನಸು ಹೊತ್ತ ಬೆಳೆಗಾರನ ಆಸೆಯ ಕಣ್ಣುಗಳಿಂದ ನೋಡಲು ಹೋದ್ರೆ ಮಂಕಾದ, ಬಾಡಿ ಹೋದ, ಸೊರಗಿ ಹೋದ ಬೆಳೆಯನ್ನ ಕಂಡು ಕಂಗಾಲಾಗ್ತಾನೆ. ಇದೇನಪ್ಪ ಆಯ್ತು, ಮೊನ್ನೆ ತಾನೇ ಚೆನ್ನಾಗಿತ್ತು, ಒಂದೆರಡು ದಿನದಲ್ಲಿ ಬೆಳೆಗೆ ಇದೇನಾಗೋಯ್ತು ಅಂತ ಕಂಡಿಡಿದುಕೊಳ್ಳೋ ಒಂದೆರಡು ದಿನದಲ್ಲಿ ಅಲ್ಲಲ್ಲಿ ಗಿಡ ಒಣಗೋದು, ಎಲೆಗಳು ಒಣಗೋಗೋದು ಆಗ್ತಾ ಇರುತ್ತೆ. 7-8 ದಿನಗಳಲ್ಲಿ ಸಂಪೂರ್ಣ ಬೆಳೆ ಒಣಗೇ ಹೋಗುತ್ತೆ. ಆಗ ಆತನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಮ್ಮೆ ಆತನ ಜಾಗದಲ್ಲಿ ನಿಂತು ಆಲೋಚಿಸಿ ನೋಡಿ. ತನ್ನ ಕೈಯಾರೇನೆ ತನ್ನ ಬೆಳೆನ ಕಿಡಿಗೇಡಿಗಳು ನಾಶಪಡಿಸಿದ ಬಗ್ಗೆ ಮಾಹಿತಿ ಗೊತ್ತಾದಾಗ ಏನಾಗುತ್ತೆ ಹೇಳಿ? ಹೊಟ್ಟೆಗೆ ಬೆಂಕಿ ಬೀಳೋದಿಲ್ವಾ? ನೀವೇ ಹೇಳಿ. ಈ ರೀತಿ ಹಲವಾರು ಪ್ರಸಂಗಗಳು ಇತ್ತೀಚೆಗೆ ಹಲವೆಡೆ ನಡೀತಾ ಇದೆ. ಈ ರೀತಿ ಮಾಡ್ತಾ ಇರೋರಿಗೆ ಏನು ಹೇಳೋದೋ ಗೊತ್ತಿಲ್ಲ. ಈ ಹಾಳು ಮಾಡ್ತಾ ಇರುವ ಬೇರೆಯವರ ಹೊಟ್ಟೆ ಮೇಲೆ ಬೆಂಕಿ ಹಚ್ಚುತ್ತಿರುವ ಕಿಡಿಗೇಡಿ ಮನುಷ್ಯ ಕೀಟದ ದಾಳಿಗೆ ಯಾವ ಔಷಧ ಇದೆ ಈಗ ನೀವೇ ಹೇಳಿ? ಇಂಥವರಿಗೆ ದೇವರೇ ಪಾಠ ಕಲಿಸ್ಬೇಕು ಅಷ್ಟೇ. ತನ್ನವ ತಾನೇ ಬೆಳೀತಾ ಇರೋದು, ನಾನು ಯಾಕೆ ಅವನಂತೆ ಬೆಳೆದು ಸಂಪಾದಿಸಬಾರ್ದು ಅನ್ನೋ ಅರಿವು ಇರದ ಬುದ್ಧಿಗೇಡು ಹುಚ್ಚು ಕೀಟಕ್ಕೆ ನಾವು ಏನು ಔಷಧ ಕೊಡೋದು ನೀವೇ ಹೇಳಿ ಬೆಳೆಗಾರ ಬಂಧುಗಳೇ? ಈ ಕೀಟ ಹೇಗೆ ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ ಹೇಳೋದಕ್ಕೆ ಆಗೋದಿಲ್ಲ. ಅದು ಅಕ್ಕಪಕ್ಕದ ಜಮೀನಿನದ್ದ, ಬಂಧು ಬಾಂಧವರ, ಸ್ನೇಹಿತರ ಯಾರಾಗಿರ್ಬೋದು. ಆದರೆ ಒಂದಂತೂ ನಿಜ, ಅವರು ಗೊತ್ತಿರೋರೇ ಆಗಿರ್ತಾರೆ. ರೋಡಲ್ಲಿ ಹೋಗೋವನಿಗೆ ಏನು ಗೊತ್ತಿರುತ್ತೆ ಹೇಳಿ? ಏನು ಎತ್ತ ಅನ್ನೋ ಸುದ್ದಿ ಅವನ ಬಗ್ಗೆ ಮಾಹಿತಿ ಗೊತ್ತಿರೋ ವ್ಯಕ್ತಿ ಕೀಟವೇ ಆಗಿರುತ್ತೆ. ಈ ಕೀಟನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೀವೇ ಹೇಳಿ ಬೆಳೆಗಾರ ಬಂಧುಗಳೇ? ಇದಕ್ಕೆ ಒಂದೇ ಪರಿಹಾರ, ದಯವಿಟ್ಟು ನೀವೇ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಬೆಳಗ್ಗೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಸ್ಪ್ರೇ ಹೊಡೆಯಲು ಬಳಸುವ ನೀರನ್ನು ಹೊಡೆಯುವಾಗಲೇ ತುಂಬಿ ಸ್ಪ್ರೇ ಮಾಡಿ. ನಿಮ್ಮ ಬೆಳೆಗಳ ಬಗ್ಗೆ ಎಚ್ಚರ ವಹಿಸಿ. ಅದರಲ್ಲೂ ನೀವು ಬೆಳೆದ ಬೆಳೆಗೆ ಬೆಲೆ ಹೆಚ್ಚು ಬಂದಿದೆ ಅಥವಾ ಬರ್ತಾ ಇದೆ ಈಗ ಅಂತ ಅಂದರೆ ಮರೆಯದೆ ನೀವು ಮೈಯೆಲ್ಲ ಕಣ್ಣಾಗಿಸ್ಕೊಳ್ಳಿ, ಹೆಚ್ಚು ಜಾಗ್ರತೆ ವಹಿಸಿ. ಯಾವುದೇ ಕಾರಣಕ್ಕೂ ನೀವು ಶೇಖರಿಸಿಟ್ಟಂತಹ ನೀರನ್ನು ಬಳಸಿ ಸ್ಪ್ರೇ ಆಗಲಿ ಅಥವಾ ಮತ್ತೇನಕ್ಕಾದರೂ ಸರಿ ಬೆಳೆಗಳಿಗೆ ಬಳಸೋದನ್ನು ಮಾಡಬೇಡಿ. ಹೊಸದಾಗಿ ನೀರನ್ನು ತುಂಬಿ ಸ್ಪ್ರೇ ಮಾಡಿ. ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಗೊತ್ತಾಗೋದಿಲ್ಲ. ನಿಮ್ಮ ಜಾಗೃತಿ ನಿಮ್ಮ ಕೈಯಲ್ಲಿ ಇರಲಿ.
ಬೆಳೆಗಳನ್ನು ನೀವು ಕಾಪಾಡಿಕೊಳ್ಳಿ. ಈ ಕರಬುವ ಹೊಟ್ಟೆ ಕಿಚ್ಚಿನ ಬೆಳವಣಿಗೆ ಸಹಿಸದ ಈ 2 ಕಾಲು ಕೈಗಳುಳ್ಳ ದ್ವೇಷದ ಜ್ವಾಲೆ ಹೊತ್ತ ದೊಡ್ಡ ಕೀಟದಿಂದ ನೀವೇ ನಿಮ್ಮ ಬೆಳೆಗಳನ್ನು ಹಾಗೂ ನಿಮ್ಮ ಜೀವನದ ಬದುಕಿನ ರಕ್ಷಣೆ ಮಾಡಿಕೊಳ್ಳಿ. ಇದರ ಹೊರತು ಬೇರೆ ಔಷಧ ಇಲ್ಲ ಇದಕ್ಕೆ. ಈ ವಿಷಯದ ಬಗ್ಗೆ ಹೆಚ್ಚು ಹೆಚ್ಚು ಸಾರಿ ತಿಳಿಸಿ. ಬಹುಶಃ ಆಗಲಾದರೂ ಯಾರಾದರೂ ಹೀಗೆ ಮಾಡುವಾಗ ಸಿಕ್ಕಿಬಿದ್ದರೆ ಸರಿಯಾಗಿ ದೆವ್ವ ಬಿಡಿಸ್ತಾರೆ. ಸಿಕ್ಕಿಬಿದ್ದ ಸಹಿಸದ ಕರುಬಿನ ಆ ಕೀಟಕ್ಕೆ ನೀವು ಹೆಚ್ಚು ಹೆಚ್ಚು ಜಾಗೃತಿ ಮೂಡಿಸಿ. ಈ ವಿಷಯ ನಿಮ್ಮ ಬೆಳೆಗಾರ ಬಂಧುಗಳಿಗೆಲ್ಲ ತಿಳಿಸಿ. ಅವರಿಗೂ ಸಹ ಸಹಾಯಕ ಆಗಲಿ ಅಂತ ಹೇಳ್ತಾ, ಇದುವೇ ನೇಗಿಲ ಯೋಗಿ, ಸದಾ ನಿಮ್ಮ ಜೊತೆಗಾರ.